ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರವಾ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಸಾಮಗ್ರಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಅಕ್ಕಿ ಹಿಟ್ಟು, ರವೆ, ಸಣ್ಣ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕ್ಯಾರೆಟು, ಜೀರಿಗೆ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ, ಪೆಪ್ಪರ್ ಕಾರ್ನ, ಹಸಿಮೆಣಸಿನ್ಕಾಯಿ ಚೂರು, ಸಣ್ಣ ಸಣ್ಣದಾಗಿ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ರವೆ 1 ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು 2 ಸ್ಪೂನ್ ತೊಗೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಆಮೇಲೆ ಜೀರಿಗೆ 1 ಸ್ಪೂನು, 1/4 ಸ್ಪೂನು ಪೆಪ್ಪರ್ನ ಕ್ರಷ್ ಮಾಡ್ಕೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ಇದಿಷ್ಟು ಇಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದು ಬ್ಯಾಟರ್ ತಯಾರು ಮಾಡ್ಕೊಳ್ಳೋಣ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ರವೆ ದೋಸೆ. ಇದೇ ಅಳತೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಅದನ್ನೆಲ್ಲನೂ ಇವಾಗ ಒಂದೊಂದಾಗಿ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ಹಾಗೆ ನೆನೆಯಕ್ಕೆ ಬಿಡೋಣ. ಉಪ್ಪು, ರವೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಮೈದಾ ಹಿಟ್ಟು 1-2 ಟೇಬಲ್ ಸ್ಪೂನು, ಆಮೇಲೆ ಈರುಳ್ಳಿ, ಕ್ಯಾರೆಟು, ಜೀರಿಗೆ, ಪೆಪ್ಪರ್ ಕಾರ್ನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕಿದ್ದೀನಿ. ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಆಮೇಲೆ 3 ಕಪ್ ನೀರು ಹಾಕ್ಬಿಟ್ಟು ಈಗ ಫಸ್ಟ್ ನೆನೆಯಕ್ಕೆ ಹಾಕೋಣ. ಇದು ಒಂದು ಅರ್ಧ ಗಂಟೆ ನೆನೆದ ಮೇಲೆ ಮತ್ತೆ ಇದು ತಿಕ್ಕಾಗುತ್ತೆ, ಕನ್ಸಿಸ್ಟೆನ್ಸಿ ತಿಕ್ಕಾಗಿಬಿಡುತ್ತೆ, ದಪ್ಪ ಆಗಿಬಿಡುತ್ತೆ. ಆಗ ಮತ್ತೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಾಕೋಬೇಕು. ನೋಡಿ, ಇದೇ ಕಪ್ಪಲ್ಲಿ 3 ಕಪ್ ನೀರು ಹಾಕಿದ್ದೀನಿ. ಹಾಕಿ ಇವಾಗ ಕಲಸಿಟ್ಟಿದ್ದೀನಿ. ಇವೊಂದು ತಟ್ಟೆ ಮುಚ್ಚಿ ಎತ್ತಿಟ್ಬಿಡೋಣ. ಇವಾಗ ಈಗ ತೆಳ್ಳಗೆ ಕಾಣಿಸ್ತಿದೆ. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಅದು ಮತ್ತೆ ತಿರ್ಗಾ ದಪ್ಪ ಆಗಿಬಿಡುತ್ತೆ, ಅದು ಗಟ್ಟಿಯಾಗುತ್ತೆ. ನೋಡಿ, ಆಗಲೇ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ ನೋಡಿ. ಅದೀಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ರೆಡಿ ಆಯ್ತಿದ್ದೆವು. ಈಗ ದೋಸೆ ಹಾಕ್ಕೊಳ್ಳೋಣ. ಇದನ್ನು ನಾನು 2 ಸೈಡ್ ಬೇಯಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಾಗಿ ಇದು ಒಂದೇ ಸೈಡ್ ಯಾವಾಗಲೂ ಬೇಯಿಸೋದು. ಮೇಲೊಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಾಗಿ ಬರುತ್ತೆ ಇದು ದೋಸೆ. ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬಟ್ ಇವತ್ತು ನಾನು ಯಾವುದೋ ಒಂದು ಕಾಯಿ ಗೊಜ್ಜಿತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಸರ್ವ್ ಮಾಡಿಕೊಂಡೆ. ಒಂದು ಸೈಡ್ ಬೇಯಿಸಿದ್ರೇ ಇದು ಬೇಕಾದಂಗೆ ತುಂಬ ಕ್ರಿಸ್ಪಾಗಿ ಬಂದಿರುತ್ತಿದ್ದು. ನೋಡಿ, ರೆಡಿ ಆಯಿತು. ನೋಡಿ, ಕ್ರಿಸ್ಪಿ ರವೆ ದೋಸೆ ರೆಡಿ ಟು ಸರ್ವ್. ಓಕೆನಾ? ಥ್ಯಾಂಕ್ ಯು.